ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಆರೋಪವನ್ನು ಮಾಡಿದ್ದಾರೆ. ದೇವಸ್ಥಾನಗಳ ಆದಾಯ ಗ್ಯಾರಂಟಿಗಳಿಗೆ ಬಳಸ್ತಿದ್ದಾರೆ ಅನ್ನೋ ವಿಚಾರವಾಗಿ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಕೇಳೋಣ ಬನ್ನಿ. ಈ ಧಾರ್ಮಿಕ ದೇವಸ್ಥಾನಗಳ ಹಿಂದೂ ಧಾರ್ಮಿಕ ದೇವಸ್ಥಾನಗಳಿವೆ, ಇವುಗಳ ಮೇಲೆ ನಿಯಂತ್ರಣ ಇದೆ. ಇದರ ಆದಾಯ ಎಲ್ಲ ಸರ್ಕಾರ ತಗೋತದೆ. ಸರ್ಕಾರ ಅದನ್ನು ಒಯ್ದು ಯಾರ್ಯಾರು ತಮ್ಮ ಗ್ಯಾರಂಟಿಗಳಿಗೆ ಹಾಕೋತಾರೆ. ಯಾವ ಭಕ್ತ ತನ್ನ ದೇವರು, ತನ್ನ ಮನೆ ದೇವರು, ತನ್ನ ಭಾಗದ ದೇವರಿಗೆ ಕೊಟ್ಟಂಥ ಕಾಣಿಕೆ ಅದೇ ದೇವಸ್ಥಾನದ ಅಭಿವೃದ್ಧಿಗೆ, ಗೋಶಾಲೆಗೆ, ಸಂಸ್ಕೃತ ಪಾಠಶಾಲೆಗೆ ಉಪಯೋಗ ಮಾಡಬೇಕೆ ವಿನಃ ಅಂಥ ನನ್ನ ತೆರಿಗೆ ನನ್ನ ಹಕ್ಕು, ದಿಲ್ಲಿಯಲ್ಲಿ ಇಲ್ಲಿ ನಮ್ಮ ದೇವರು, ನಮ್ಮ ಹಣ, ನಮ್ಮ ಹಕ್ಕು, ನಾವು ನಮ್ಮ ರೊಕ್ಕದು ನಾವು ನಮ್ಮ ದೇವರಿಗೆ ಕೊಡುವುದು ಎದಕ್ಕೆಂದರೆ ಅದರ ಅಭಿವೃದ್ಧಿ ಆಗಲಿ, ಆ ದೇವರ ಮುಖಾಂತರ ಒಳ್ಳೆಯ ಸಾಮಾಜಿಕವಾಗಿ ಧರ್ಮದ ಕೆಲಸ ಆಗಲಿ ಅಂತ ಕೊಡ್ತೀವಿ. ಅಧ್ಯಕ್ಷರೇ, ನೀವೆಲ್ಲ ಇಲ್ಲಿ ತೊಗೊಂಡು ಬಂದು ನಿಮ್ಗೆ ಯಾರ್ಯಾರಿಗೆ ಬೇಕು, ಯಾರೇ ಬೇಕು ಅಷ್ಟು ಆ ವಕಫ್ ಕಾಂಪೌಂಡ್ ಕಟ್ಟಲಿಕ್ಕೆ 100 ಕೋಟಿ, ಅದಕ್ಕೆ 500 ಕೋಟಿ ಯಾರ ಅಪ್ಪನ ಆಸ್ತಿ ಕೊಡ್ಲಾಕತ್ತಿರುತ್ತೆ ನಾನು ಕೇಳ್ತಾ ಇದ್ದೇನೆ. ಇದಕ್ಕೆ ನಾನು ಕೇವಲ ಹಿಂದೂ ಧರ್ಮದ ದೇವಸ್ಥಾನಗಳ ಮೇಲೇ ಯಾಕೆ ನಿಮ್ಮದು ಕಾನೂನು? ಮಸೀದಿಗಳ ಮೇಲೆ ಯಾಕಿಲ್ಲ? ಚರ್ಚ್ಗಳ ಮೇಲೆ ಯಾಕಿಲ್ಲ? ನಮ್ಮಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಿಲ್ಲ. ಇವತ್ತು ವಕಫದಲ್ಲಿ ಅಂತಿಂತ ಆಸ್ತಿ ಅದು, ವಿಂಡ್ಸರ್ ಮ್ಯಾನರ್ ಹೋಟೆಲು ಇವತ್ತು ಯಾರ್ದದು? ವಕಫದು. ಕೋಟ್ಯಾಂತರ ರೂಪಾಯಿ ಹಣ ಬರ್ತದೆ. ಅವ್ರು ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ. ನಮ್ಮಲ್ಲಿ ನೀವು ಒಬ್ಬ ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, ಡಿ.ಸಿನೋ, ಅದಕ್ಕೆ ಆಡಳಿತಾಧಿಕಾರಿ, ಅವ್ರ ಕೈಯಾಗೇ ಇಡೀ ಒಂದು ದೇವಸ್ಥಾನದ ಜವಾಬ್ದಾರಿ. ಇದು ಈ ಕಾನೂನನ್ನು ತೆಗೆದುಹಾಕಬೇಕು. ಯಾವ ರೀತಿ ನೀವು ಮಸೀದಿಗಳಿಗೆ, ಚರ್ಚ್ಗಳಿಗೆ ಅವ್ರಿಗೆ ಫ್ರೀಯಾಗಿ ಬಿಟ್ಟಿದ್ದೀರಿ, ಅದೇ ಮಾದರಿಯಲ್ಲಿ ಹಿಂದೂ ದೇವಸ್ಥಾನಗಳಿಗೂ ಸಹ ಮುಕ್ತವಾದಂಥ ಆಡಳಿತವನ್ನು ತರುವಂಥದ್ದನ್ನು